ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಶೆಟ್ಟಿಹಳ್ಳಿ ಭಾಗದ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು. ನುಗ್ಗೇಹಳ್ಳಿ ಹೋಬಳಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಿರ್ಭೀತಿ ಕೇಂದ್ರದ ವತಿಯಿಂದ ನೂತನ ಬಸ್ ನಿಲ್ದಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಅಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು, ರಸ್ತೆ, ಒಳಚರಂಡಿ, ಅಂಗನವಾಡಿ ಕೇಂದ್ರ, ಡೈರಿ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಲಾಗಿದೆ. ಸದ್ಯ ಬಸ್ ನಿಲ್ದಾಣಕ್ಕೆ 5 ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು, ಮುಂಬರುವ ದಿನಗಳಲ್ಲಿ ಹೆಚ್ಚುವರಿಯಾಗಿ ಅನುದಾನ ಕೊಡುವುದಾಗಿ ಭರವಸೆ ನೀಡಿದರು. ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಅನೇಕ ಕೆರೆಗಳನ್ನು ತುಂಬಿಸಿರುವುದರಿಂದ ಅಂತರ್ಜಲ ಮಟ್ಟ ಏರಿಕೆಯಾಗಿ ರೈತರ ಕೊಳವೆ ಬಾವಿಗಳಲ್ಲಿ ನೀರು ಬರಲು ಸಾಧ್ಯವಾಗಿದೆ. ಇಲ್ಲದಿದ್ದರೆ ಹೊಸ ಕೊಳವೆ ಬಾವಿ ಕೊರೆಸಿ ಸಾಲ ಮಾಡಿಕೊಳ್ಳುವ ಸ್ಥಿತಿ ಇತ್ತು. ನುಗ್ಗೇಹಳ್ಳಿಯ ಹಿರೇಕೆರೆ ಪ್ರತಿ ವರ್ಷ ತುಂಬುತ್ತಿರುವುದರಿಂದ ಅಕ್ಕನಹಳ್ಳಿ, ಎಂ ದಾಸಾಪುರ, ಶೆಟ್ಟಿಹಳ್ಳಿ, ಸೋಸಲಗೆರೆ, ಬಸವನಪುರ ಸೇರಿದಂತೆ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅನುಕೂಲವಾಗಿದೆ. ಈ ಭಾಗದ ರೈತರಿಗೆ ಅಕ್ಕನಹಳ್ಳಿ ಕೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಸಿದ್ದೇಗೌಡ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರುಗಳಾದ ವಿಕ್ಟರ್, ಹುಲಿಕೆರೆ ಸಂಪತ್ ಕುಮಾರ್, ಮಧು, ನವೀನ್ ಕುಮಾರ್, ರಾಮಸ್ವಾಮಿ, ಮುಖಂಡರುಗಳಾದ ಗೋವಿಂದರಾಜು, ನವೀನ್, ರಾಮಚಂದ್ರು, ಚಾಕ್ಲೇಟ್ ರಂಗಣ್ಣ, ಗೋವಿಂದರಾಜ್, ಗಂಗಣ್ಣ, ಬಾಬು ಸೇರಿದಂತೆ ಇತರರು ಹಾಜರಿದ್ದರು. ಅರಳಿ ಮರ ಇತ್ತು, ಅದೇ ನಿಮ್ಗೆ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ನೀವು ಅರಳಿ ಮರನ ತೆರವುಗೊಳಿಸಿದ್ರಿ. ಇದು ಸ್ವಲ್ಪ ಬಂದು ಸಂಜೆ ಹೊತ್ತು ಗ್ರಾಮದಲ್ಲಿ ಕೂರೋದಕ್ಕೂ ಕೂಡ ಜಾಗ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ. ನನಗೇನು ಬಸ್ಗೆ ಹೋಗೋರೇನು ಕುತ್ಕೊಳ್ಳೋದಲ್ಲ, ಇಲ್ಲ. ಈಗ ಡೈರಿ ಕಟ್ಟಡ ಕೂಡ ಆಯಿತು, ಅಂಗನವಾಡಿ ಆಯಿತು. ಸೊ ದೇವಸ್ಥಾನಗಳಿಗೂ ಕೂಡ ಸಹಕಾರ ಮಾಡಿದ್ದೀವಿ, ಗ್ರಾಮದಲ್ಲೂ ಕೂಡ ರೋಡ್ಗಳಿಗೆ ಸಹಕಾರ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಸ್ ಶೆಲ್ಟರ್ ಆಗ್ತದೆ. ಅದು 5 ಲಕ್ಷ ಏನೋ ಒದಗಿಸಿದ್ದು ಸಾಲಲ್ಲ, ಸ್ವಲ್ಪ ನಾನು ಮ್ಯಾನೇಜ್ ಮಾಡಿಕೊಡ್ತೀನಿ ಸಿದ್ದೇಗೌಡರು. ನೀಟಾಗಿ ಮಾಡಿಸ್ಕೊಡೋದಕ್ಕೆ ಅವಕಾಶ ಮಾಡೋಣ. ಇದರಾಗಿ ಮಾಡಿಕೊಡಿ ಅಂತಕ್ಕಂಥದ್ದನ್ನು ಕೂಡ ನಿರ್ಮಿತಿ ಕೇಂದ್ರದಿಂದ ಆ ಕಾಮಗಾರಿನ ನಿರ್ವಹಿಸ್ತಾರೆ. ಹಿಂದೆ ಸೇರಿಸಿದಾಗ ಮಾಡಲಿಲ್ಲ, ಅದು ಲ್ಯಾಪ್ಸ್ ಆಗ್ಬಿಡ್ತು ಗ್ರ್ಯಾಂಟು. ಅದನ್ನು ಬೇರೆ ಅನುದಾನ ಒದಗಿಸ್ಕೊಟ್ಟಿದ್ದೀನಿ. ಈಗ ಯಾವಾಗಲೂ ಕೂಡ ಇದೊಂದು ಆಗಿಲ್ಲ ಅನ್ನೋದು ಭಾವನೆ ನಿಮ್ಮ ಎಲ್ಲ ಮುಖಂಡರಿಗೂ ಕೂಡ ಹೇಳ್ತಿದ್ರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದನ್ನು ಒಟ್ಟಾರೆ ಅಚ್ಚುಕಟ್ಟಾಗಿ ಇದನ್ನು ಶೆಲ್ಟರ್ನ ನಿರ್ಮಾಣವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಈ ಭಾಗದ ಅಭಿವೃದ್ಧಿಗಳಿಗೆ ಆದ್ಯತೆ ಮೇರೆ ಮೊದಲಿಂದನೂ ಕೂಡ ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದೇವೆ. ಸ್ವಲ್ಪ ಈ ನಿರಂತರ ಜ್ಯೋತಿ ಸೌಲಭ್ಯದ ಬಗ್ಗೆ ನಿಮಗೆ ನಾನು ಮನವಿ ಮಾಡಿದ್ದೀರಿ. ಸ್ವಲ್ಪ ಸಮಯ ಅವಕಾಶವನ್ನು ತೆಗೆದುಕೊಂಡು ಅದಕ್ಕೆ ಸಹಕಾರ ಮಾಡುವಂಥ ಕೆಲಸನ ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ನಮ್ಮ ಗದಗದಲ್ಲೂ ಕೂಡ ಬಸ್ ಶೆಲ್ಟ್ರು, ಬಸ್ಗಳು ಬಂದು ನಿಲ್ಲುವಂಥ ಜಾಗದಲ್ಲಿ ಮಳೆ ಬಂದರೆ ಅರ್ಧ ಅಡಿ 1 ಅಡಿ ಬಗಡ ಆಗ್ಬಿಡೋದು. ಅಲ್ಲಿಗೂ ಕೂಡ ಒಂದು 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆಲಹಾಸಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿಕೂಡ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಮುಂದಿನ ದಿನಗಳಲ್ಲೂ ಕೂಡ ಈ ಅನುದಾನದ ಲಭ್ಯತೆಯನ್ನು ನೋಡಿಕೊಂಡು ಇನ್ನೂ ಕೂಡ ಸಹಕಾರವನ್ನು ನೀಡ್ತೀವಿ ಅಂತ ಕೂಡ ಹೇಳಿ. ಸರ್ಕಾರಿ ಶಾಲೆಗೆ ಮಕ್ಕಳು ಗೈರಾಗದೆ ನಿತ್ಯ ಬರುವಂತಾಗಬೇಕು. ಈ ನಿಟ್ಟಿನಲ್ಲಿ ಶಿಕ್ಷಕರು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಹಿರಿಸಾವಿಯಲ್ಲಿನ ಪಿಎಂ ಶ್ರೀ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 17 ಲಕ್ಷ ರು ವೆಚ್ಚದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಮಕ್ಕಳ ಹಾಜರಾತಿ ಮುಖ್ಯವಾಗುತ್ತದೆ ಎಂದರು. ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ, ಊಟದ ಜೊತೆಗೆ ಮೊಟ್ಟೆ ವಿತರಣೆ, ಸಮವಸ್ತ್ರ, ಶೂ ಹಾಗೂ ಪುಸ್ತಕ ಸೇರಿದಂತೆ ಉಚಿತ ಶಿಕ್ಷಣ ನೀಡುವ ಮೂಲಕ ಸರ್ಕಾರವು ಶೈಕ್ಷಣಿಕ ಪ್ರಗತಿಗೆ ಮುಂದಾಗಿದೆ. ಇದನ್ನು ಪಾಲಕರು ಮನಗಂಡು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ತಮ್ಮ ತಮ್ಮ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ಮುಂದಾಗಬೇಕು ಎಂದು ಕರೆ ನೀಡಿದರು. ಪಿಎಂ ಶ್ರೀ ಯೋಜನೆಯಡಿ 17 ಲಕ್ಷ ರು ವೆಚ್ಚದಲ್ಲಿ ನೂತನ ಕಟ್ಟಡ ಹಾಗೂ 5 ಲಕ್ಷ ರು ವೆಚ್ಚದಲ್ಲಿ ಮೈದಾನದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಕಳೆದ ಸಾಲಿನಲ್ಲಿ ಅಡುಗೆ ಕೊಠಡಿ ನಿರ್ಮಾಣ ಮಾಡಲಾಗಿತ್ತು. ಮುಂದಿನ ಸಾಲಿನಲ್ಲಿ ಹೆಚ್ಚುವರಿ ಅನುದಾನ ಕಲ್ಪಿಸಿ ಮತ್ತಷ್ಟು ಅಭಿವೃದ್ಧಿಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಚ್.ಜಿ. ರಾಮಕೃಷ್ಣ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್.ಜೆ. ಮಹೇಶ್, ಮತಿಘಟ್ಟ ಸೊಸೈಟಿ ಮಾಜಿ ಅಧ್ಯಕ್ಷರಾದ ಎ.ಜಿ. ಪ್ರಭಾಕರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಮೌರ್ಯ, ಮುಖ್ಯ ಶಿಕ್ಷಕಿ ಎಚ್.ಬಿ. ಉಮಾ ಹಾಗೂ ಗ್ರಾಮಸ್ಥರು ಇದ್ದರು. ನಾವು ಶಾಸಕರ ಮಾದರಿ ಶಾಲೆ ವ್ಯಾಪ್ತಿನಲ್ಲಿ ಪಿಎಂ ಶ್ರೀ ಶಾಲೆ ಪ್ರಾರಂಭವನ್ನು ಮಾಡಿದ್ದೇವೆ.
ಇಲ್ಲಿ ಒಂದು ನೂತನ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಅದಲ್ಲದೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೈದಾನದ ಅಭಿವೃದ್ಧಿಗೂ ಕೂಡ ಇವತ್ತು ಸುಮಾರು 17 + 5 22.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬುದ್ಧಿ ಪೂಜೆಯನ್ನು ಈ ಸಂದರ್ಭದಲ್ಲಿ ಇವತ್ತು ನೆರವೇರಿಸಿದ್ದೇವೆ. ಇವತ್ತು ಒಂದು ಶಾಸಕರ ಮಾದರಿ ಶಾಲೆ 230 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾರೆ. ಚನ್ನರಾಯಪಟ್ಟಣದಲ್ಲಿ ಮಕ್ಕಳ ಮನೆಯಿಂದ ಇವತ್ತು 7ನೇ ತರಗತಿ ತನಕ ಸುಮಾರು 400 ಜನ ಮಕ್ಕಳು ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಆಸಕ್ತಿಯನ್ನು ಇಟ್ಕೊಂಡು ಕ್ರಮವನ್ನು ವಹಿಸಿದೆ. ಇವತ್ತು ಹಿರಿ ಸೇವೆಯಲ್ಲಿ ಇವತ್ತು ಮಕ್ಕಳ ಮನೆಯಿಂದ ಅಪ್ ಟು ಡಿಗ್ರಿ ಕಾಲೇಜಿನ ಸರ್ಕಾರಿಯ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಬಹುತೇಕ ನೀಡಿದ್ದೀವಿ. 85% ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿದೆ. ಇವತ್ತು ನಮ್ಮ ರವಿಯರು ಕೂಡ ಇರಬೇಕಾಗಿತ್ತು. ಏಕೆಂದರೆ ಯಾವಾಗ ಬಂದಾಗಲೂ ಗಲಾಟೆ ನಮಗೆ ಮಾಜಿ ಚಿಪಿ ಏನೇ ಕೆಲಸ ಆಗಬೇಕಾದ್ರೂ ನಮ್ಮ ಮಾಜಿ ಅಧ್ಯಕ್ಷರು ಬಾಬು ಮಂಜು, ನಮ್ಮ ಬೋರಣ್ಣ, ವೆಂಕಟೇಶ್ ಎಲ್ಲ ಕೂಡ ಇದ್ದಾರೆ. ಕೋಣೆ ಇರಲಿಲ್ಲ. ಕಳೆದ ಸಾಲಿನಲ್ಲಿ ಅಡುಗೆ ಕೋಣೆ ನಿರ್ಮಾಣನೂ ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶ ಮಾಡಿದ್ದೀವಿ. ಇಲ್ಲಿ ಒಬ್ಬರು ದಾನಿಗಳಾಗಿ ಮೇಲ್ಗಡೆ ಒಂದು ಶೆಲ್ಟ್ರು ಕೂಡ ಹಿಂದೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಕೂಡ ಈ ಸಂದರ್ಭದಲ್ಲಿ ಹೇಳೋಣ. ಒಂದು ಅದ್ರ ಕಡೆಯೂ ಗಮನ ಹರಿಸೋಣ. ತರಗತಿಯಿಂದ 8ನೇ ತರಗತಿಗೆ ದಾಸೋಹ ಕೊಡ್ತಕ್ಕಂಥ ಇಲ್ಲ, ಅದಕ್ಕೆ 9 ಮತ್ತು 10ನೇ ತರಗತಿಗೆ ರಾಜ್ಯ ಸರ್ಕಾರ ಹೊರಗಡೆ ಇತ್ತು. ಇವತ್ತು ಶೂ, ಸಮವಸ್ತ್ರ, ಪುಸ್ತಕ ಇವೆಲ್ಲ ಮಾಡಿದ್ದೇವೆ. ಮಕ್ಕಳು ವಿದ್ಯಾರ್ಥಿ ದೆಸೆಯಲ್ಲಿ ನಿರಂತರ ಅಭ್ಯಾಸ, ಶ್ರಮ ಹಾಕುವುದನ್ನ ಕಲಿಯಬೇಕು. ಇದರಿಂದ ಅಂದುಕೊಂಡಿದ್ದನ್ನ ಸಾಧಿಸಲು ಸಾಧ್ಯ ಎಂದು ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಹೇಳಿದರು. ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಘದ ವಿವಿಧ ಹಂತದ ಶಾಲೆಗಳ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಂಘಗಳ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಓದುವ ದೃಢ ಸಂಕಲ್ಪ ಮಾಡಿ ನಿರಂತರ ಅಭ್ಯಾಸದಿಂದ ಸಾಗಿದರೆ ಕಷ್ಟ ಎನ್ನುವುದು ಇರಲ್ಲ. ಗ್ರಾಮೀಣ ಭಾಗದ ಮಕ್ಕಳು ಇಂದು ಎಲ್ಲ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ನಾವು ಗ್ರಾಮೀಣ ಭಾಗದವರು ಎಂಬ ಕೀಳರಿಮೆ ಬೇಡ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದು ಕಷ್ಟ ಎಂಬ ಮನಸ್ಥಿತಿ ಬೇಡ. ಎಲ್ಲರಲ್ಲೂ ಸಾಮರ್ಥ್ಯ ಇರುತ್ತೆ. ಅದನ್ನು ಹೊರಹಾಕಲು ಆಯ್ದುಕೊಂಡ ಕ್ಷೇತ್ರದಲ್ಲಿ ಸತತ ಅಧ್ಯಯನ ಮುಖ್ಯ. ಕಲಿಕಾ ಹಂತದಲ್ಲಿ ಮೊಬೈಲ್ನಿಂದ ದೂರವಿರಬೇಕು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಬ್ರೇಕ್ ಹಾಕಬೇಕೆಂದರು. ಅಚಲವಾದ ನಿರ್ಧಾರ ಮಾಡಬೇಕು. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ನವೋದಯ ವಿದ್ಯಾಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಉತ್ತಮವಾದ ಶಿಕ್ಷಕರು, ಉಪನ್ಯಾಸಕರು, ಗುಣಮಟ್ಟದ ಪ್ರಯೋಗಾಲಯ, ಸುಸಜ್ಜಿತ ಕಟ್ಟಡ ಸೇರಿ ಶ್ರೇಷ್ಠ ಮಟ್ಟದ ಸೌಲಭ್ಯ ಕಲ್ಪಿಸಿದ್ದಾರೆ. ಇದರ ಸದುಪಯೋಗಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕೆಂದರು. ಸಮಾರಂಭದಲ್ಲಿ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಆರ್.ಕೆ. ಶಿವಪ್ಪ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ತಾಲೂಕಿನ ಲಕ್ಷಾಂತರ ಮಂದಿ ಭವಿಷ್ಯಕ್ಕೆ ಕಾರಣವಾಗಿರುವ ಸಂಸ್ಥೆಯಲ್ಲಿ ನಿಮ್ಮ ಕಲಿಕೆ ಶ್ರೇಷ್ಠವಾದದ್ದು. ಸಂಸ್ಥೆ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದು, ಇವರ ಶ್ರಮ ಸಾರ್ಥಕವಾಗಬೇಕಾದ್ರೆ ಮಕ್ಕಳು ಉತ್ತಮ ಅಂಕಗಳಿಕೆಗೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ನವೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 40 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸರಸ್ವತಿ ಮತ್ತು ಪ್ರಯೋಗಶಾಲಾ ಸಹಾಯಕರಾದ ವೈಕುಂಠಮೂರ್ತಿ ಅವರನ್ನು ಗೌರವಿಸಲಾಯಿತು. ಸಮಾರಂಭದಲ್ಲಿ ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ ಸಿಜೆ ಮಂಜುನಾಥ್, ಗೌರವಾಧ್ಯಕ್ಷ ಡಾಕ್ಟರ್ ಸಿ.ಎಸ್. ಶೇಷಶೈನ, ಕಾರ್ಯದರ್ಶಿ ಕೆಪಿ ಶರತ್, ನಿರ್ದೇಶಕರುಗಳಾದ ಜಲೇಂದ್ರ ಕುಮಾರ್, ಡಾಕ್ಟರ್ ಪ್ರಮೋದ್, ಆನಂದ್ ಕಾಳೇನಹಳ್ಳಿ, ಗನ್ನಿ ಗಿರೀಶ್, ಶಿವಕುಮಾರ್, ವಾರ್ ರಂಗೇಗೌಡ, ಪ್ರಾಂಶುಪಾಲರಾದ ಎಟಿ ಸಂಜಯ್ ಕುಮಾರ್, ಮುಖ್ಯ ಶಿಕ್ಷಕರುಗಳಾದ ಎಸ್ಸಿ ಸುರೇಶ್, ಸೀತಾರಾಮ್ ಸೇರಿ ಇತರರು ಇದ್ರು. ನಿಮ್ಮನ್ನೇನಾದ್ರೂ ಮಾಡಿ IAS ಆಗ್ರಿ, KAS ಆಗ್ರಿ, ಬೇರೆ ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಸಮಾಜಕ್ಕೆ ಏನಾದರೂ ಒಳ್ಳೇದು ನಿಮ್ಮಿಂದ ಆಗಲಿ ಅಂತ. ಎಲ್ಲರೂ IAS ಆಗಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗಕ್ಕಾಗಲ್ಲ. ಆದರೆ ಸಾಧನೆ ಮಾಡ್ಬೇಕಂದ್ರೆ ಇಲ್ಲಿ ಏನದರಲ್ಲ, ನಮ್ಮ ಭಾರತದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮ್ಗೆ ಹಿಂದೆ ಒಂದು ಕಾಲ ಇತ್ತು, ಏನಿತ್ತಂದ್ರೆ ಒಬ್ರು ಶ್ರೀಮಂತರಾಗಬೇಕಂದ್ರೆ ಇನ್ನೊಬ್ರು ಯಾರಿಗಾದ್ರೂ ತೊಂದರೆ ಮಾಡಿ ಅಥವಾ ಅವ್ರದ್ದೇನಾದ್ರೂ ಅವ್ರಿಗೆ ಇದನ್ನ ಮಾಡಿ ಇನ್ನೊಬ್ರು ಬೆಳಿತಾರ ಅನ್ನೋ ಭಾವನೆ ಇತ್ತು. ಹೌದಾ? ಏನ ಇನ್ನೊಂದು ತರ ಮಾಡಿ ಅಂತ. ಹಂಗಿಲ್ಲ, ತಪ್ಪದ. ನಾವು ತಪ್ಪು ತಿಳ್ಕೊಂಡಿದ್ವಿ. ನಾವೆಲ್ಲರೂ ಶ್ರೀಮಂತರಾಗಕ್ಕೆ ಅವಕಾಶ ಇದೆ, ದುಡಿದ್ರೆ, ಕಷ್ಟ ಬಿದ್ದರೆ, ಎಲ್ಲ ಫೀಲ್ಡಲ್ಲಿ ನಾವು ಮಾಡಿದ್ರೆ. ಹೌದಾ? ನಾವು ಯಾವುದೇ ಕಾರಣಕ್ಕೆ ನಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲಬಾರ್ದು. ಹಂಗಂತಾನೆ ನಾವು ಪ್ರತಿ ಅವರನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗುರಿ ಮುಟ್ಟೋ ತನಕ ಓದ್ತಾನೆ ಇರ್ತಿದ್ವಿ. ಸೊ ನೀವು ಓದಿದ್ರೆ
ಅದ್ಭುತ ವ್ಯಕ್ತಿಗಳು ಖಂಡಿತ ಆಗ್ತೀರಿ. ಮತ್ತೆ ಎಲ್ಲರಿಗೂ ಸಮಾನ ಇದೆ. ಎಲ್ಲರಿಗೂ 2 ಕಣ್ಣಿದೆ, 2 ಕಿವಿ ಇದೆ, 2 ಕಾಲಿದೆ, ಕೈ ಇದೆ. ಆದರೆ ಯಾರು ಅದನ್ನ ಬಳಸ್ಕೊಳ್ತಾರೆ, ಬೆಳೆಸಿಕೊಂಡು ಬಂದದ್ದು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಅಸತೋಮ ಸತ್ಯಮಯ, ಅಸತ್ಯದಿಂದ ಸತ್ಯದೆಡೆಗೆ ನಡೀತಕ್ಕಂತಹದ್ದನ್ನ ಮತ್ತೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೀತಕ್ಕಂಥದ್ದನ್ನ ಕಲಿಸ್ಕೊಳ್ತಕ್ಕಂತಹ ಒಂದು ದೊಡ್ಡ ಜ್ಞಾನ ಭಂಡಾರ. ಇದೊಂದು ಜ್ಞಾನದ ಅಂಗಡಿ. ಇಲ್ಲಿರ್ತಕ್ಕಂತಹ ಎಲ್ಲ ಶಿಕ್ಷಕರು ಕೂಡ ಜ್ಞಾನವನ್ನ ಒಬ್ಬರಿಂದ ಒಬ್ಬರಿಗೆ ವಿತರಣೆ ಮಾಡ್ತಕ್ಕಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಆ ಗುರುವನ್ನ ನಾವು ಗುರುವೇ ಬ್ರಹ್ಮ ಅಂತ ಹೇಳಿ ಕರಿತೇವೆ, ಗುರುವನ್ನ ವಿಷ್ಣು ಅಂತ ಹೇಳಿ ಕರಿತೇವೆ, ಗುರುವನ್ನ ಮಹೇಶ್ವರ ಅರ್ಥಾತ್ ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಇರ್ತಕ್ಕಂಥವನು ಶ್ರೀ ಗುರು ಅಂತ ಹೇಳಿ. ಈ ಒಂದು ನೆಲ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಕೇವಲ ಕಾಲೇಜ್ ಇದೆ, ಶಾಲೆ ಇದೆ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಅಲ್ಲ. ಹತ್ತಿರದಲ್ಲಿರ್ತಕ್ಕಂತಹ ಜೈನ ಕಾಶಿ, ಶ್ರವಣಬೆಳಗೊಳ, ನಾವು ಓದಿರ್ತಕ್ಕಂತಹ ಸಾಹಿತ್ಯದಲ್ಲಿ ಹಲವು ಜನ ಶ್ರೇಷ್ಠ ಸಾಹಿತಿಗಳನ್ನು ಕೇಳ್ತೇವೆ. ಉದಾಹರಣೆಗೆ ರನ್ನ, ಪೊನ್ನ, ಜನ್ನ, ಚಾಮುಂಡರಾಯ, ಅತ್ತಿಮಬ್ಬೆ. ನನಗೆ